ಈಗ ಮಿಥುನ ರಾಶಿಗೆ ನೋಡೋಣ. ನೋಡಿ, ಮಿಥುನ ರಾಶಿಗೆ ಸಾಮಾನ್ಯವಾಗಿ 12 ರಾಶಿಗಳಲ್ಲಿ ನಾನು ಹೇಳಿದ ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ. ಅಂದರೆ ಸಿಂಹ, ಧನುಸ್ಸು, ಕುಂಭ ರಾಶಿಯವರಿಗೆ ಗುರುಬಲ ಇದೆ. ಅದೇ ನಮಗೆ ಕನ್ಯಾ, ಮಕರ ಮತ್ತು ಕನ್ಯಾ ಮತ್ತು ಮಕರ ರಾಶಿಗೆ ಶನಿ ಬಲ ಇದೆ. ಆದರೆ ಗುರು ಮತ್ತು ಶನಿ ಬಲ ಎರಡೂ ಇರೋ ಅಂದರೆ ವೃಷಭ ಮತ್ತು ತುಲಾ ರಾಶಿಗೆ ಎರಡೂ ಇದೆ. ಒಂದು ಗುರುಬಲ ಇದೆ, ಶನಿ ಬಲ ಇದೆ. ಆದರೆ ಮಿಥುನ ರಾಶಿಗೆ ನೋಡಿ, ಗುರುಬಲನೂ ಇಲ್ಲ, ಶನಿ ಬಲನೂ ಇಲ್ಲ. ಆದರೆ ಒಂದು ಸಾಧಾರಣವಾಗಿ ನಡೆಯುವಂಥದ್ದು ಮಾರ್ಚ್ ತಿಂಗಳು ಅಂತ ಹೇಳ್ಬೋದು. ಆದರೆ ಎಲ್ಲೊಂದು ಕಡೆ ನಮಗೆ ಮಿಥುನ ರಾಶಿಯವರಿಗೆ ದಶಮದಲ್ಲಿ ಗುರು ಶುಕ್ರ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು. ಅಂದರೆ ಪಂಚಮಾಧಿಪತಿ ಅಂತ ಒಂದು ಗ್ರಹ ಶುಕ್ರ ಉಚ್ಚ ಕ್ಷೇತ್ರಕ್ಕೆ ದಶಮಕ್ಕೆ ಬರ್ತಾನೆ. ನೋಡಿ, ಸಾಮಾನ್ಯಕ್ಕೆ ದಶಮದಲ್ಲಿ ಈಗ ಮೊದಲೇ ನಿಮಗೆ ಶನಿ ಗ್ರಹ ಇರುವಂಥದ್ದು. ಎಲ್ಲೊಂದು ಕಡೆ ಕೆಲಸದಲ್ಲಿ ತುಂಬ ಒತ್ತಡನ ಕಾಣ್ತಾ ಇರ್ತಾರೆ. ಉದ್ಯೋಗದಲ್ಲಿ, ವ್ಯಾಪಾರಗಳಲ್ಲಿ ಬಹಳ ತೊಂದರೆ, ಬಹಳ ಒಂದು ಅನಾನುಕೂಲತೆ ಇದ್ದರೂ ಕೂಡ, ಅಂದರೆ ಲಗ್ನದಲ್ಲಿ ಗುರು ಇರುವಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಒಂದು ಗಾಂಭೀರ್ಯ, ಆಡೋ ಮಾತಿನಲ್ಲಿ ಒಂದು ಸ್ಥೈರ್ಯ, ಒಂದು ಧೈರ್ಯ, ಮತ್ತು ಎಲ್ಲ ಒಂದು ಎಂಥ ಸಿಚುವೇಶನ್ ಬಂದರೂ ಕೂಡ ಆ ಒಂದು ಸನ್ನಿವೇಶನ ಎದುರಿಸುವಂಥದ್ದು, ಆ ಧೈರ್ಯವಾಗಿ ಅದನ್ನು ಮುನ್ನುಗ್ಗಿ ಯಾವುದೇ ತೊಂದರೆ ಇದ್ದರೂ ಅದನ್ನು ಎದುರು ನೋಡಿ ನಂತರ ಸಾಲ್ವ್ ಮಾಡೋಂಥ ಶಕ್ತಿ ನಿಮಗೆ ಇರುತ್ತೆ. ಯಾಕಂದರೆ ದಶಮದಲ್ಲಿ ಲಗ್ನದಲ್ಲೇ ಗುರು ಇರುವಂಥದ್ದು ನಾವು ಕಾಣ್ಬೋದು. ಯಾಕಂದರೆ ಸಪ್ತಮಾಧಿಪತಿಯಾಗಿ ಮತ್ತು ದಶಮಾಧಿಪತಿಯಾಗಿ ಗುರು ಬರುವಂಥದ್ದು ಎಲ್ಲ ಒಂದು ಕಡೆ ತುಂಬ ಒಂದು ಸ್ವಯಂ ಉದ್ಯೋಗದರೂ ಕೂಡ ಅನುಕೂಲ ಆಗುವಂಥದ್ದು. ಆದರೆ ಉದ್ಯೋಗ ಒಂದು ವಿಶೇಷವಾಗಿ ಉದ್ಯೋಗ ಮಾಡೋರಿಗೆ ಬಹಳ ಒತ್ತಡಗಳಿರುವಂಥದ್ದು, ಈ ಮಾಲೀಕರಿಂದ ಆಗಲಿ ಅಥವಾ ಈ ಸಹಪಾಠಿಗಳಿಂದ ಆಗಿರ್ಬೋದು, ಅಥವಾ ಒಂದು ನಿಮ್ಮಿಂದ ಮೇಲಧಿಕಾರಿಗಳಿಂದ ಏನಾದರೂ ಒಂದು ಕೆಲಸದಲ್ಲಿ ಒತ್ತಡ ಅಂತೂ ಖಂಡಿತ ಇರುತ್ತೆ. ಜೊತೆಗೆ ಏನಂದರೆ ಈ ಒಂದು ಸಮಯದಲ್ಲಿ ಕೂಡ ಒಂದು ಕೆಲಸ ಇರುತ್ತೆ, ಜೊತೆಗೆ ಇನ್ನೂ ಒಂದು 2-3 ಕೆಲಸಗಳು ಹುಡ್ಕೊಂಡು ಬರುತ್ತೆ ನಿಮ್ಮನ್ನು. ಈ ಕೆಲಸಕ್ಕೆ ಬನ್ನಿ ಅಂತ ತುಂಬ ಒಂದು ಫೋರ್ಸ್ ಹಾಕುವಂಥದ್ದು, ತುಂಬ ಒತ್ತಡಗಳನ್ನ ಹೇಳ್ತಾರೆ. ಇರುವಂಥ ಕೆಲಸ ಬಿಟ್ಟು ಮತ್ತೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಮಿಥುನ ರಾಶಿಗೆ ಉದ್ಯೋಗ ಮತ್ತು ಕೆಲಸದಲ್ಲಿ ಬಹಳ ಚಂಚಲ ಸ್ವಭಾವ ಇರುತ್ತೆ, ಬಹಳ ಒತ್ತಡಗಳಿರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಿಭಾಯಿಸುವಂಥದ್ದು ಮಾಡಿ, ಗುರು ಹಿರಿಯರ ಮಾರ್ಗದರ್ಶನಗಳನ್ನ ತಗೊಳ್ಳಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಇದೇ ರೀತಿಯಿಂದ ಆರೋಗ್ಯದ ವಿಚಾರದಲ್ಲಿ ನಾವು ತಗೊಂಡಾಗ ಆರೋಗ್ಯದಲ್ಲಿ ಕೂಡ ನಿಮಗೆ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಇಲ್ಲೊಂದು ಕಡೆ ತುಂಬ ಉಷ್ಣಾಂಶ ಹೆಚ್ಚಾಗುವಂಥದ್ದು, ಅವಾಗವಾಗ ಏನೋ ಸ್ವಲ್ಪ ಕಾಯಿಲೆ ಬೀಳುವಂಥದ್ದು ಕೂಡ ನಾವು ಕಾಣುವಂಥದ್ದು. ಉಷ್ಣಾಂಶಕ್ಕೆ ಸಂಬಂಧಪಟ್ಟಾಗೆ, ಹೊಟ್ಟೆಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಅನಾನುಕೂಲತೆ ಇರುತ್ತದೆ. ಅದು ಮತ್ತು ಭುಜಕ್ಕೆ ಸಂಬಂಧಪಟ್ಟಾಗೆ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು, ಮತ್ತು ಕೈಗೆ ಸಣ್ಣ ಪುಟ್ಟ ಏಟುಗಳಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ನೋಡಿ, ಧನ ಮತ್ತು ಹಣದ ಸಂಬಂಧಪಟ್ಟಾಗೆ ನಾವು ನೋಡೋದಿದ್ರೆ ದ್ವಿತೀಯ ಕಟಕ ಲಗ್ನ ಆದ್ದರಿಂದ ಲಗ್ನ ಪ್ರತಿ ತಿಂಗಳು ಈ ಪೂರ್ತಿ ತಿಂಗಳು ನಿಮಗೆ ದುಡ್ಡು ವಿಚಾರದಲ್ಲಿ ಬಹಳ ಧನವ್ಯಯ ಆಗುವಂಥದ್ದು ಕೂಡ ನಾವು ಕಾಣ್ತೀವಿ. ಹೆಚ್ಚಿನ ಮಟ್ಟದಲ್ಲಿ ಧನವ್ಯಯನೇ ಆಗುವಂಥದ್ದು. ಆದ್ದರಿಂದ ಖರ್ಚುಗಳ ವಿಚಾರದಲ್ಲಿ ಸ್ವಲ್ಪ ಒಂದು ನಿಗಾ ವಹಿಸುವಂಥದ್ದು ಮಾಡಿ. ಅದೇ ರೀತಿ ನಾವು ನೋಡಿದರೆ ಕುಟುಂಬದ ವಿಚಾರದಲ್ಲೂ ಅಷ್ಟೇ ಕೂಡ ಎಂದು ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ನೋಡಿ, ನವಮದಲ್ಲಿ ಇರುವಂಥದ್ದು ನವಮಕ್ಕೆ ದೃಷ್ಟಿ ಇರೋದ್ರಿಂದ ಈ ಮಿಥುನ ರಾಶಿಯವರಿಗೆ ಏನೋ ಒಂದು ಅದೃಷ್ಟಗಳು ಒಲಿದು ಬರುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಎಲ್ಲೋ ಒಂದು ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಏನೊಂದು ಪಾಲುದಾರಿಕೆ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಇನ್ನೇನು ಬಂತು ಅನ್ನೋಷ್ಟರಲ್ಲಿ ಏನಾದರೂ ಒಂದು ಗೊಂದಲ ಆಗ್ತಾನೇ ಇರುತ್ತೆ. ಪಾಪ ಪ್ರತಿ ಸರಿನೂ ಹೀಗೆ ಆಗ್ತಾ ಇರುತ್ತೆ. ಈಗ ಸುಮಾರು ನೋಡಿ 6 ತಿಂಗಳಿಂದ ಕೂಡ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಇನ್ನೇನು ಅನುಕೂಲ ಆಯಿತು ಅನ್ನೋಷ್ಟರಲ್ಲಿ ಏನೊಂದು ಸಣ್ಣ ಡಾಕ್ಯುಮೆಂಟ್ ಮಿಸ್ ಆಗಿದೆ, ಅಥವಾ ಇನ್ಯಾರೋ ಒಬ್ಬರು ಬರಬೇಕು, ಸೈನ್ ಇಲ್ಲ, ಖಾತೆ ಆಗಿಲ್ಲ, ಈ ರೀತಿ ಒಂದು ಸ್ವಲ್ಪ ವಿಳಂಬ ಸಾಧ್ಯತೆ. ಮತ್ತು ಅದರಲ್ಲೂ ಕೂಡ ಯಾರೋ ಒಬ್ಬರು ಕುಟುಂಬದಲ್ಲೇ ನಿಮಗೆ ಒಂಥರ ನೀವು ಷಡ್ಯಂತ್ರ ಮಾಡಿ, ಹಿತಶತ್ರುಗಳು ನಿಮ್ಮ ಮೇಲೆ ಒಂದು ಷಡ್ಯಂತ್ರ ಮಾಡುವಂಥ ಇರುತ್ತೆ. ಅದರಿಂದ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ, ಸಮಾಧಾನಕರವಾಗಿ ತಾಳ್ಮೆಯಿಂದ ಒಂದು ನಿರ್ಧಾರಗಳನ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಆದರೂ ಕೂಡ ನೋಡಿ, ದುಡ್ಡು ಯಾರಿಗೆ ಕೊಡಬೇಕಾದ್ರೆ ತೊಗೊಳ್ಬೇಕಂದ್ರೆ ಆಯಾ ವ್ಯಯ ಮತ್ತು ಬ್ಯಾಂಕ್ ಸಾಲ ತೊಗೊಳ್ಳೋ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಯಾಕಂದರೆ ತೃತೀಯ ಸ್ಥಾನದಲ್ಲಿ ಕೇತು ಇರೋದ್ರಿಂದ ದುಡ್ಡು ಕಾಸಲ್ಲೂ ಕೂಡ ವ್ಯತ್ಯಾಸ ಆಗುವಂಥ, ಯಾರಿಗೂ ಎಷ್ಟು ಕಷ್ಟ ಅಂತ ಕೊಡಿಸ್ತೀರ ಮತ್ತೆ ದುಡ್ಡೇ ಬರೋದಿಲ್ಲ. ಸೊ ಈ ರೀತಿಯೆಲ್ಲ ಅನಾನುಕೂಲತೆ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ನಿಮಗೆ ವಿಶೇಷವಾಗಿ ದಶಮದಲ್ಲೇ ರವಿ ನಿಮಗೆ 16ನೇ ತಾರೀಕು ನಂತರ ಕೆಲಸ ಕಾರ್ಯದಲ್ಲಿ ಏನೋ ಒಂದು ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಒಂದು 50 ಭಾಗ ಒಳ್ಳೆದಿದ್ದರೂ ಕೂಡ ಇನ್ನೊಂದು 50 ಭಾಗ ಒಂದು ತೊಂದರೆ ಆಗುವಂಥ ಸಾಧ್ಯತೆಗಳು ಕಾಣುತ್ತೆ. ಆದರೆ ನೋಡಿ, ಶುಕ್ರ ಗ್ರಹ ದಶಮದಲ್ಲಿ ಯಾವತ್ತೂ ಬಂದರೂ ಕೂಡ ಮನಸ್ಸು ಚಂಚಲವಾಗಿರುತ್ತೆ. ಕೆಲಸ ಮಾಡೋ ಮನಸ್ಸೇ ಇರಲ್ಲ, ಕೆಲಸದಲ್ಲಿ ಇರ್ತೀರಾ ಆದರೆ ಮನಸ್ಸು ಎಲ್ಲೋ ಇರುತ್ತೆ. ಸೊ ಈ ರೀತಿ ತುಂಬ ಚಂಚಲ ಸಾಧ್ಯತೆ ಇರುತ್ತೆ. ಆದ್ದರಿಂದ ಪ್ರತಿನಿತ್ಯ ದೇವರ ಸ್ತುತಿ ಹೇಳುವಂಥದ್ದು, ದೇವರ ಪೂಜೆ ಮಾಡುವಂಥದ್ದು, ಗುರುಗಳ ಆಶೀರ್ವಾದ ಮಾಡಿ, ಅಥವಾ ಮನೆಯಲ್ಲಿನೇ ಒಂದು ವಿಷ್ಣು ಸಹಸ್ರನಾಮ ಓದ್ಕೊಂಡು ನಂತರ ನೀವು ಹೊರಗಡೆ ಬನ್ನಿ. ಅದರಿಂದ ನಿಮಗೆಲ್ಲ ಒಂದು ಕೆಲಸದಲ್ಲೂ ಸಕ್ಸಸ್ ಆಗುವಂಥದ್ದು. ನೋಡಿ, ದಶಮದಲ್ಲಿ ಶುಕ್ರ ಆದರೆ ಏಕಾಗ್ರತೆ ತೊಂದರೆ ಇರುತ್ತೆ. ಕೆಲ್ಸಕ್ಕೆ ಹೋಗಿರ್ತೀರ, ಅಲ್ಲಿಂದ ಆ ಕೆಲಸಕ್ಕೆ ಇನ್ನೇನು ಹತ್ರ ಹೋಗ್ಬಿಟ್ಟು ವಾಪಸ್ ಬಂದಿರ್ತೀರ. ಇಲ್ಲ ನಾಳೆ ಮಾಡೋಣ, ಅಥವಾ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅನ್ನೋದು. ಅಥವಾ ಕೆಲಸದಲ್ಲೇ ಇದ್ದರೂ ಕೂಡ ಇಲ್ಲ ಇವತ್ತು ಸ್ವಲ್ಪ ಮಾಡೋಣ ಮತ್ತೆ ನಾಳೆ ಮಾಡೋಣ, ಆ ಒಂದು ಭಾವನೆ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಯಾಕಂದರೆ ದಶಮದಲ್ಲಿ ಶುಕ್ರ ಅಷ್ಟು ಒಳ್ಳೆಯವನಲ್ಲ. ಪಂಚಮಾಧಿಪತಿಯಾಗಿ ಇರೋದ್ರಿಂದ ಒಂಥರ ಉಚ್ಚಕ್ಷೇತ್ರ ಬಂದಿರೋದ್ರಿಂದ ಏನೋ ಒಂದು ಸಂತಾನಕ್ಕೆ ಸಂಬಂಧಪಟ್ಟ ಹೊಸದಾಗಿ ಏನಾದರೂ ವಿವಾಹ ಆಗಿದ್ದರೆ ಅವರಿಗೆ ಸಂತಾನದಲ್ಲಿ ಖಂಡಿತ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು. ಮತ್ತು ತಾಯಿಗೂ ಅಷ್ಟೇ, ತಾಯಿ ಆರೋಗ್ಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ತಾಯಿಗೆ ಕಾಲಿಗೆ ಸಂಬಂಧಪಟ್ಟಂಗೆ ತೊಂದರೆ ಆಗೋದು, ಹೊಟ್ಟೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಕೂಡ ನಾವು ಕಾಣ್ಬೋದು. ಅದೇ ವ್ಯಾಪಾರ ವ್ಯವಹಾರಗಳಲ್ಲಿ ಖಂಡಿತ ಒಂದು ಶುಭ ಫಲಗಳು ಒಳ್ಳೆ, ಯಾಕಂದರೆ ಸಪ್ತಮಾಧಿಪತಿ ಗುರು ಲಗ್ನದಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಅನುಕೂಲ ಆಗುವಂಥದ್ದು, ಲಾಭಗಳನ್ನ ಗಳಿಸ್ತೀರ ಅಂತ ನಾವು ತಿಳಿಸ್ಬೋದು.
ಜೊತೆಗೆ ದಶಮಾಧಿಪತಿ ಲಗ್ನಕ್ಕೆ ಬಂದಿರೋವಂಥದ್ರಿಂದ ಯಾವುದೇ ಕೆಲಸ ಇದ್ದರೂ ಕೂಡ ಖಂಡಿತ ಅದು ಅನುಕೂಲ ಆಗುತ್ತೆ. ನೀವೇನು ಅನ್ಕೊಂಡ್ರೆ ಆ ಕೆಲಸದಲ್ಲಿ ಜಯ ಸಿಗುತ್ತೆ. ಅದರಿಂದ ಲಾಭ ಏನಿದೆ ಅದು ಸ್ವಲ್ಪ ಲೇಟಾಗಿ ಬರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಮುಖ್ಯವಾಗಿ ಏನಂತಂದರೆ ಈ ಲಗ್ನದ ಅಧಿಪತಿ ಬುಧ ಆಗಿರೋದ್ರಿಂದ ಬುಧ ಏನಾಗಿದ್ದರೆ ರವಿ ಜೊತೆ ವಕ್ರನಾಗಿದ್ದಾನೆ. ಈ ಕಡೆ ಹಸ್ತ ಕೂಡ ಆಗಿರೋವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗಿರೋವಂಥದ್ದು ನಾವು ಕಾಣ್ತೀವಿ. ಪೂರ್ಣ ತಿಂಗಳು ಅಂದರೆ ರವಿ ಗ್ರಹ ಯಾವಾಗ ನಮಗೆ ದಶಮಕ್ಕೆ ಬಂದಾಗ ಅಂದರೆ 16 ನಂತರ ಸ್ವಲ್ಪ ನಿಮಗೆ ಅನುಕೂಲ ಆಗುವಂಥದ್ದು. ಮಿಥುನ ರಾಶಿಗೆ ಮೊದಲೇ ಏನಂದರೆ ಈಗ ಗುರು ಜೂನ್ ನಂತರ ತುಂಬ ಒಂದು ಬಲವಾಗಿ ದ್ವಿತೀಯಲ್ಲಿ ಬರೋದ್ರಿಂದ ಕೋಟಿಗಟ್ಟಲೆ ದುಡ್ಡು ವ್ಯವಹಾರ ಪಾಲುದಾರಿಕೆಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಮಾರ್ಚ್ ಅಂದರೆ ಏಪ್ರಿಲ್ ಮೇ 2 ತಿಂಗಳು ನೀವು ತಡ್ಕೊಂಡ್ರೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನೆಕ್ಸ್ಟ್ ನಿಮ್ಮ ಏನೇ ಒಂದು ಶುಭ ಕಾರ್ಯಗಳು ಮಾಡಿದ್ರೆ ಖಂಡಿತ ಜಯವನ್ನು ಸಾಧಿಸ್ತೀರಾ. ಆದರೆ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ಯಾವುದೇ ಒಂದು ನೂತನ ಒಂದು ಕಂಪ್ನಿ ಆಗಲಿ, ಏನಾದರೂ ಒಂದು ವ್ಯಾಪಾರ ಮಳಿಗೆ ಓಪನ್ ಮಾಡೋದಾಗಲಿ, ಅಥವಾ ವಿಶೇಷವಾಗಿ ಏನೋ ಫಾರಿನ್ಗೆ ಹೋಗೋದು ಅಥವಾ ಏನೋ ಆಯವ್ಯಯ ಮಾಡೋಂಥದ್ದು, ಈ ರೀತಿ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ದಯವಿಟ್ಟು ಸ್ವಲ್ಪ ವಿಳಂಬ ಮಾಡಿ, ಒಂದು 2 ತಿಂಗಳು ಮಾಡಿ ನಂತರ ಜೂನ್ ಅಥವಾ ಏಪ್ರಿಲ್ ಮೇ ಜೂನಲ್ಲಿ ನೀವು ಮಾಡೋಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಪರಿಹಾರ ಅಂತ ಬಂದಾಗ ವಿಶೇಷವಾಗಿ ನಾನು ಹೇಳೋಂತಂದರೆ ಮಿಥುನ ರಾಶಿಯವರಿಗೆ ಬುಧನ ಒಂದು ಪ್ರಾರ್ಥನೆ ಮಾಡಿ, ವಿಷ್ಣುವಿನ ಒಂದು ಆರಾಧನೆ ಮಾಡುವಂಥದ್ದು, ವಿಷ್ಣು ಅಷ್ಟೋತ್ತರಗಳನ್ನ ಹೇಳುವಂಥದ್ದು ಮಾಡಿ, ಅದು ಒಂದು ವೆಂಕಟೇಶ್ವರನ ಒಂದು ದರ್ಶನಕ್ಕೆ ಹೋಗುವಂಥದ್ದು, ತುಳಸಿ ಕೊಡುವಂಥದ್ದು, ಪ್ರಾರ್ಥನೆ ಮಾಡಿ, ವೆಂಕಟೇಶ್ವರನ ಆಲಯದಲ್ಲಿ ಕೂತ್ಕೊಂಡು ವಿಷ್ಣುವಿನ ಸಹಸ್ರನಾಮ ಹೇಳುವಂಥದ್ದು ಮಾಡಿ, ಬುಧನ ಅಷ್ಟೋತ್ತರ ಹೇಳುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಏನಂತಂದರೆ ರಾಹುಕೇತುಗಳ ಒಂದು ಪ್ರಭಾವದಿಂದ ಬಂದಿರೋಂಥ ಅದೃಷ್ಟ ಎಲ್ಲೋ ಒಂದು ಕೈ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಕಾಳಹಸ್ತಿ ಆಗ್ಬೋದು, ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗುವಂಥದ್ದು, ಈ ಒಂದು ಸ್ಥಾನಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನ ಮಾಡೋಂಥದ್ದು, ಅಲ್ಲಿ ಒಂದು ದಿನ ತಂಗಿ ಪೂಜೆ ಮಾಡಿ ಬರೋವಂಥದ್ದು ಮಾಡಿ ಖಂಡಿತ ನಿಮಗೆ ಈ ವರ್ಷ ಸಂಪೂರ್ಣ ವರ್ಷ ನಿಮಗೆ ತುಂಬ ಚೆನ್ನಾಗಿರುವಂಥ, ಅದರಲ್ಲೂ ಈ ಮಾರ್ಚ್ ತಿಂಗಳಲ್ಲಿ ಎಲ್ಲ ರೀತಿಯ ಅನುಕೂಲ ನೀವು ಪಡೆಯುವಂಥ ಸಾಧ್ಯತೆಗಳು ಇರುತ್ತೆ.